ವೀಕ್ಷಕರೇ, ನಾವು ನೋಡಿದ್ವಿ ಸರ್ ಇಷ್ಟೊತ್ತವರೆಗೂ ಯೋಗಾಸನ ಮಾಡಿದರು, ಪ್ರಾಣಾಯಾಮ ಮಾಡಿದರು. ಅದರ ನಂತರ ನೆಕ್ಸ್ಟ್ ಕೈಯಲ್ಲಿ ನ್ಯೂಸ್ ಪೇಪರ್ ಬೇರೆ ಇದೆ. ಹಾಗೆ ಸರ್ ನೀವು ಡೈರೆಕ್ಟ್ರು ಕೂಡ ನಮ್ಮ ಈ ಪತ್ರಿಕೆದು. ಹಾಗೆ ನಿಮ್ಮ ಪ್ರತಿನಿತ್ಯದ ಜೀವನದ ಒಂದು ಮುಂದಿನ ದಿನಗಳನ್ನು ನಾವು ಹೆಂಗೆ ಹೋಗುತ್ತೆ, ಆಮೇಲೆ ಡೈಲಿ ರೂಟೀನ್ ಏನೇನಿದೆ ಅದ್ರ ಬಗ್ಗೆ ತಿಳ್ಕೊತೀನಿ. ಜೊತೆಗೆ ಇಲ್ಲಿ ನಿಮ್ಮ ಮಗಳು ಕೂಡ ಇದ್ದಾರೆ. ಈಗ ನಮ್ಮ ಸೆಲೆಬ್ರಿಟಿ ಲೈಫಲ್ಲಿ ಸರ್ ಸೆಲೆಬ್ರಿಟಿ, ಜೊತೆಗೆ ಸೆಲೆಬ್ರಿಟಿಗೆ ಯಾವತ್ತೂ ಒಬ್ಬ ಇನ್ಸ್ಪಿರೇಷನ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ತಂದೆಗೆ ಯಾವತ್ತೂ ತುಂಬ ಆತ್ಮೀಯರು ಅಂತಾರೆ, ಅದು ಮಗಳು. ನಿಮ್ಮ ತಂದೆಯವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಿಂಪಲ್ ಲಿವಿಂಗ್, ಗ್ರೇಟ್ ಥಿಂಕಿಂಗ್, ದಿಸ್ ಇಸ್ ಹಿಸ್ ಫಿಲಾಸಫಿ. ಅದು ನಾವು ಕಲ್ತ್ಕೊಂಡಿವಿ, ಅವ್ರ ಜೊತೆಗೆ ಇರ್ತೀವಿ. ನಾಟ್ ಓನ್ಲಿ ಮನೆಯಲ್ಲೇ, ಆದರೆ ಕೇಲಿ ಸಂಸ್ಥೆಯಲ್ಲೂ ನಾನು ಲಕ್ಕಿ ಇದ್ದೀನಿ ಅವ್ರ ಜೊತೆ ಕಲಿಯೋಕ್ಕೆ, ಎಲ್ಲ ನೋಡಿಕೊಂಡು ಅವ್ರು ಹೇಗೆ ಮಾಡ್ತಾರೆ ಅದನ್ನೆಲ್ಲ ಮಾಡೋಕ್ಕೆ. ಆಮೇಲೆ ನೀವು ಕೂಡ ಯೋಗ ಆಮೇಲೆ ಆಸನಗಳನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ, ಯೋಗ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ಡಾಕ್ಟ್ರ್ ಇದ್ದೀನಿ, ಆದರೆ ಫಾರ್ ಸಮ್ ಕಂಡೀಷನ್ಸ್ ಆಲ್ಟರ್ನೇಟಿವ್ ಥೆರಪಿ ಈಸ್ ದ ಓನ್ಲಿ ವೇ, ಲೈಕ್ ಅಸ್ಥಮಾ ಆರ್ ಜಾಯಿಂಟ್ ಪೇನ್, ಇದೆಲ್ಲ ಥರಗೆ ಕ್ರಾನಿಕ್ ಮೆಡಿಸಿನ್ನೇ ತೊಗೋಬೇಕು. ಅದಕ್ಕೆ ಆಯುರ್ವೇದಿಕ್ ಆರ್ ಯೋಗ ಆರ್ ಹೋಮಿಯೋಪತಿ ಅದು ಓನ್ಲಿ ಆಲ್ಟರ್ನೇಟಿವ್ಸ್. ನಾನು ಒಂದು 5-6 ಇಯರ್ಸ್ ಕಂಟಿನ್ಯೂಸ್ ಯೋಗ ಮಾಡಿದ್ದೀನಿ. ಸೊ ನನಗೂ ಏನು ಪ್ರಾಬ್ಲಮ್ ಇತ್ತು ಅದೆಲ್ಲ ಕ್ಯೂರ್ ಆಗಿದೆ. ಆ್ಯಂಡ್ ಲಾಸ್ಟ್ 15 ಇಯರ್ಸ್ ಆಡ್ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಗ್ರೇಟ್ ಬಿಲೀವರ್ ಆಫ್ ಯೋಗ ಆ್ಯಂಡ್ ಐ ಪ್ರಮೋಟ್ ಇಟ್ ಹೈಲಿ. ಅಂದರೆ ಜನರಿಗೆ ಯೋಗದ ಮಹತ್ವ ಯಾವ ರೀತಿ ಬರಬೇಕು, ಯೋಗದ ಬಗ್ಗೆ ಜಾಗೃತಿ ಮೂಡಬೇಕಾದ್ರೆ ಏನು ಮಾಡಬಹುದು ಅಂತ? ಅವ್ರಿಗೆ ಪ್ರಾಬ್ಲಮ್ ಆದಮೇಲೆ ಜಾಗೃತಿ ಆಗ್ಬೇಕು ಹಾಗೇನಿಲ್ಲ, ಇನ್ನೊಬ್ರಿಗೆ ನೋಡಿಕೊಂಡು ಕಲಿಬೋದು ಅವರು. ಆ್ಯಂಡ್ ಸಾಕಷ್ಟು ಎವಿಡೆನ್ಸ್ ಇದೆ, ನಮ್ಮ ಸಂಸ್ಕೃತಿ ಒಂದು 1000 ವರ್ಷದಿದೆ, ಅದನ್ನ ನೋಡ್ಕೊಂಡು ಅವ್ರು ಕಲಿಬೋದು. ಡೆಫಿನೆಟ್ಲಿ ಇದರಲ್ಲಿ ಹೀಲಿಂಗ್ ಪವರ್ ಇದೆ. ಓಕೆ. ಆಮೇಲೆ ನಿಮ್ಮ ತಂದೆ ಬಗ್ಗೆ ಹೇಳೋದಾಯ್ತು ಅಂದರೆ, ತಂದೆ ಯಾವತ್ತೂ ದ ಬೆಸ್ಟ್ ಫ್ರೆಂಡ್ ಅಂದರೆ ಫಾದರ್ ಅಂತ ಹೇಳ್ತಾರೆ. ಆ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಪ್ರತಿನಿತ್ಯನೂ ಒಂದ್ಸರಿ ಫೋನ್ ಮಾಡಿ ಹೇಗಿದ್ದೀಯಮ್ಮ ಅಂತ ಏನಾದರೂ ಕೇಳೋ ಸಂದರ್ಭಗಳಿರುತ್ತಾ, ಅಥವಾ ಹೇಗಿದೆ ನಮ್ಮ ಲೈಫ್? ಪ್ರತಿದಿನ ಮಾಡ್ತಾರಂತಿಲ್ಲ, ಬಟ್ ಕನೆಕ್ಷನ್ ಇಸ್ ಡೆಫಿನೆಟ್ಲಿ ಇದೆ. ಅದೇನು ಯಾವಾಗೂ ಮಿಸ್ ಆಗಿಲ್ಲ. ನಾವು ಚಿಕ್ಕವರಿದ್ದಾಗಿಂದ ಅವ್ರ ಶೆಡ್ಯೂಲ್ ತುಂಬ ಬ್ಯುಸಿ ಇರುತ್ತೆ, ಆದರೆ ಯಾವಾಗೂ ಲೈಫಲ್ಲಿ ನಮಗೆ ಹಿಂಗೆ ಅನಿಸಿಲ್ಲ ಅಪ್ಪಾಜಿ ನಮ್ಮ ಜೊತೆಗಿಲ್ಲ ಅಥವಾ ಏನು. ಸಿಂಪಲ್ ಥಿಂಗ್ಸ್, ನಮ್ಗೆ ಯಾವಾಗಾದರೂ ಒಂದು ಹಾಲಿಡೇ ಕರ್ಕೊಂಡು ಹೋಗ್ತಾರೆ ಅಥವಾ ಒಂದು ಮೂವಿ ತೊಗೊಂಡು ಹೋಗೋದು, ಆ ಥರ ಯಾವಾಗೂ ಅವ್ರು ತೊಗೊಂಡು ಹೋಗಿದ್ದಾರೆ. ಸೊ ಮಿಸ್ ಔಟ್ ಅಂತೂ ಹಿಂಗೇನು ಮಾಡಿಲ್ಲ ನಾವು. ಅಂದರೆ ನಿಮ್ಮ ಫಾದರ್ಗೆ ತುಂಬ ಅವರು ಇಷ್ಟಪಟ್ಟು ತಿನ್ನುವಂಥ ಫುಡ್ ಐಟಮ್ಸ್ಗಳೇನಿದೆ ಹೇಳ್ಬೋದಾ? ರೊಟ್ಟಿ ಪಲ್ಯ ಫೇವ್ರೆಟ್. ಯಾವಾಗೂ ಎಲ್ಲೂ ಹೋಗಲಿ, ಅವ್ರು ಎಲ್ಲೂ ಹೋಗಿ ಬಂದ್ರೂ ಸೊಪ್ಪು ಪಲ್ಯ ಮತ್ತು ರೊಟ್ಟಿ ಇದ್ದರೆ ಮೋಸ್ಟ್ ಹ್ಯಾಪಿಯೆಸ್ಟ್ ಅವರು. ಅಂದರೆ ರೊಟ್ಟಿ ಪಲ್ಯ ನಮ್ಮ ಶೈಲಿಯ ಪದಾರ್ಥವನ್ನು ನಾವು ಎಲ್ಲ ಒಂದು ಕಡೆ ಬಿಟ್ಟಾಗ ಏನು ಅನಿಸುತ್ತೆ ಅಂತ? ಅಲ್ಲ, ಇಡೀ ಉತ್ತರ ಕರ್ನಾಟಕದ್ದು ಭಾಳ ಬ್ಯಾಲೆನ್ಸ್ ಫುಡ್ ಅದ. ಅದರಲ್ಲಿ ಸಸ್ಯ, ನಾವೆಲ್ಲ ವೆಜಿಟೇರಿಯನ್. ನಮ್ಮ ಮನೆಯಲ್ಲಿ ಸುದ್ದ ನಾವು ವೆಗ್ ಸುದ್ದ ಅಲಾವ್ ಮಾಡ್ತಾಯಿಲ್ಲ. ಎಲ್ಲರೂ ನಾವು ಸಸ್ಯಾಹಾರಿಗಳು. ಅದರಿಂದ ಸಸ್ಯಾಹಾರದಿಂದ ದಟ್ ಇಸ್ ಒನ್ ಆಫ್ ದಿ ರೀಸನ್ ನಮ್ಮ ಹೆಲ್ತ್ ಸರಿ ಉಳಿಲಿಕ್ಕೆ ನನ್ನ ಅಭಿಪ್ರಾಯ. ನಾವು ಇವತ್ತು ಸಸ್ಯಾಹಾರ ಪಲ್ಯ, ಒಂದು ಊಟದಲ್ಲಿ ಹಸಿರು ಪಲ್ಯ ಇರಲೇಬೇಕು. ಮತ್ತು ಮೊಳಕೆ ಕಾಳು ಇವೆಲ್ಲ ಪ್ರೋಟೀನ್ ಬರ್ತದೆ ಅದರಾಗೆಲ್ಲ. ಇವೆಲ್ಲ ಬ್ಯಾಲೆನ್ಸ್ ಫುಡ್ ಉತ್ತರ ಕರ್ನಾಟಕದ ಇರೋದ್ರಿಂದ ಅದು ನಾನು ಎಷ್ಟು ಇದಾದ್ರೂ, ಎಲ್ಲಿ ಹೋದ್ರೂ, ಎಲ್ಲಿ ಸಿಗಲಿ ಅಂದ್ರೆ ಮನೆಗೆ ಬಂದ ಮೇಲೆ ಅದನ್ನು ಮನೆಯದೊಳಗೆ ಯಾವುದೂ ಬೇರೆ ಊಟನೇ ಇಲ್ಲ. 2 ಎಳೆ ರೊಟ್ಟಿ ಆಗಬೇಕು, 2 ಎಳೆ ಪಲ್ಯ ಆಗಬೇಕು. ಬ್ಯುಸಿ ಶೆಡ್ಯೂಲಲ್ಲಿ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ಧನ್ಯವಾದಗಳು. ಸರ್, ಈಗ ಇಲ್ಲಿ ನಿಂಬೆಹಣ್ಣು, ಜೇನುತುಪ್ಪ, ಆಮೇಲೆ ನೀರಿದೆ, ಇದನ್ನು ಏನು ಪ್ರೆಸೆಂಟ್ ಮಾಡ್ತಿದ್ದಾರೆ ಸರ್? ಬೆಳಗ್ಗೆ ನಂದೆಲ್ಲ ದೈನಂದಿನ ನಾವು ನಮ್ಮದು ವಾಕ್ ಆದಮೇಲೆ ಒಂದು ಸ್ವಲ್ಪ ಯೋಗ ಅದೆಲ್ಲ ಆದಮೇಲೆ ಮೊದಲನೇ ಕೆಲಸ ನೀರು, ಬಿಸಿನೀರು, ಅದರಲ್ಲಿ ಅರ್ಧ ಲಿಂಬು, ಸುಮಾರು 2 ಚಮಚೆ ಹನಿ. ಇದನ್ನು ಸುಮಾರು 40 ವರ್ಷ ಆಯಿತು ನಾನು ತಗೊಳ್ತಾ ಇದ್ದೀನಿ. ವೀಕ್ಷಕರೇ, ನೋಡಿದ್ರಲ್ಲ ಸರ್ ಹೇಳಿರೋ ಹಾಗೆ ಅವರ ಪ್ರತಿನಿತ್ಯದ ಅಮೃತ ಅಂತಂದರೆ ಈ ಜೇನುತುಪ್ಪ, ನಿಂಬೆಹಣ್ಣು ಹಾಗೂ ಬಿಸಿನೀರು. ಹಾಗಿದ್ರೆ ಇದನ್ನು ಯಾವ ರೀತಿ ತಯಾರಿ ಮಾಡ್ತಾರೆ, ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡಿ ಅವರು ಪ್ರತಿನಿತ್ಯನ ಸೇವಿಸ್ತಾರೆ, ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು. ಹಾಗಿದ್ರೆ ಬನ್ನಿ ಇದು ಪ್ರಾಸೆಸ್ ಯಾವ ರೀತಿ ಇದೆ ಅಂತ ನೋಡೋಣ. ಸರ್ ನೋಡಿ, ಇದು ಬಿಸಿನೀರು. ನಿಮ್ಗೆ ಎಷ್ಟು ಇದು ಭಾಳ ಬಿಸಿ ತಂದಿದ್ದಾನೆ, ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಬಿಸಿ ವಾಟರ್ ತೊಗೊಳ್ತೀನಿ. ನೀವು ಒಂದು ಸ್ವಲ್ಪ ಟೆಸ್ಟ್ ಮಾಡಿ. ಹಾಂ, ಗ್ಯಾರಂಟಿ. ಹಾಂ, ಓಕೆ. ಇದರಲ್ಲಿ ಅರ್ಧ ಲಿಂಬೆಯನ್ನು ನಾವು
ಹಿಂಡ್ಬೇಕಾ? ಹಿಂಡಬೇಕು. ಹಾಂ, ನಿಮ್ಗೆ ಅರ್ಧ ಕೊಡ್ತೀನಿ. ಹಾಂ ಸರ್, ಇದು ನಿಮಗೆ ಆಯಿತು. ನೆಕ್ಸ್ಟ್ ನನಗೊಂದು ಗ್ಲಾಸ್ ಸರ್. ಯಾಕಂದರೆ ಪ್ರತಿ ದಿವಸ ನೀವು ಹೇಳಿದ್ರಿ ಇದು ನೀವು ಕುಡಿತಾ ಇರುವಂಥದ್ದು ಪ್ರತಿನಿತ್ಯದ ಅಮೃತ ಅಂತ ಹೇಳಿ. ಯಾಕಂದರೆ ಜೇನುತುಪ್ಪ, ನಿಂಬೆಹಣ್ಣು, ಬಿಸಿನೀರಿಗೆ ತಂದೆ ಆದಂಥ ಔಷಧಿ ಗುಣಗಳನ್ನು ಹೊಂದದ. ಅಂತಂದ್ರೆ ಇದ್ರ ಆಯುರ್ವೇದಿಕ್ ಗುಣಗಳನ್ನು ಹೊಂದದ. ಅಂದರೆ ಇದ್ರ ಬೆನಿಫಿಟ್ಸ್ಗಳೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿ ಇದು ನಮಗೆ ಪಚನಕ್ರಿಯೆ ಆಗಿರ್ಬೋದು, ಅಥವಾ ಪ್ರತಿನಿತ್ಯನೇ ನಾವು ಎದ್ದ ತಕ್ಷಣ ಯೋಗಾಸನ ಆಮೇಲೆ ಪ್ರಾಣಾಯಾಮ ತಕ್ಷಣ ಇದನ್ನು ತಗೋಬೇಕು ಅಂತ ಹೇಳ್ತಾರೆ. ಅಂದರೆ ಬೆನಿಫಿಟ್ಸ್ಗಳು ಏನಿದೆ ಅಂತ? ಇದು ಮೊದಲು ಪಚನಕ್ರಿಯೆ ಮಾಡ್ತದೆ. ಆಮೇಲೆ ಅದ್ರ ಜೊತೆಗೆ ಇಡೀ ನಮ್ದೇನು ಸಿಸ್ಟಮ್ ಅದು ಬಾಡಿ ಸಿಸ್ಟಮ್, ಆ ಬಾಡಿ ಸಿಸ್ಟಮ್ಮು ಅಗದಿ ಕ್ಲೀನ್ ಮತ್ತು ಇದು ಉಳಿತದೆ. ಇದರಿಂದ ಫ್ರೆಶ್ನೆಸ್ ಉಳಿತದೆ. ಆಮೇಲೆ ಈಗೇನು ಮೋಷನ್ನು ಅದು ಯಾವ್ದಾದ್ರು ತೊಂದರೆ ಇರ್ತದೆ ಅದನ್ನೆಲ್ಲ ಇದರಿಂದ ಸೇವನೆ ಮಾಡಿಸ್ಬೋದು ಅಂತ. ಅದು ಪೂರ್ಣ ಅಥವಾ ಅಸಿಡಿಟಿ ಕಮ್ಮಿ ಆಗ್ತದೆ. ಮಲ್ಟಿ ಯೂಸ್ ಇದ್ದಂಗೆ ಅದ. ಇದು ಒಂದು ಔಷಧಕ್ಕಿಂತ ಭಾಳ ಮಹತ್ವದ ಇದು. ಓಕೆ ವೀಕ್ಷಕರೇ, ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ನಮ್ಮ ಸಲುವಾಗಿ ವಿಶೇಷವಾಗಿ ಸೆಲೆಬ್ರಿಟಿ ಹೆಲ್ತ್ ಲೈಫ್ ಕಾರ್ಯಕ್ರಮದಲ್ಲಿ ಆಯುಷ್ ಟಿವಿಯಲ್ಲಿ ಈ ಒಂದು ಅಮೃತ ಪಾನವನ್ನು ನಮ್ಗೆ ಕೊಟ್ಟಿದ್ದಾರೆ. ಈ ಅಮೃತವನ್ನು ನಾನು ಒಂದ್ಸರಿ ಕುಡಿದು ನೋಡ್ತೀನಿ, ಟೇಸ್ಟ್ ಯಾವ ರೀತಿ ಇದೆ, ಜೊತೆಗೆ ಟೇಸ್ಟ್ಗಿಂತೂ ಇದು ನಮ್ಮ ಆರೋಗ್ಯಕ್ಕೆ, ನಮ್ಮ ಹೊಟ್ಟೆಗೆ ಯಾವ ರೀತಿ ಇದು ಸಹಕಾರಿಯಾಗತ್ತೆ ಅಂತ ನೋಡೋಣ. ಸೂಪರಾಗಿದೆ ಸರ್, ಭಾಳ ಚಲೋ ಮಾಡಿರಿ, ಟೇಸ್ಟ್ ಭಾರಿ ಅದ. ಅದೇ ಇಲ್ಲ ಹನಿ ಅಂದರೆ ನಾವು ಈಗೆಲ್ಲ ಶುಗರ್ ಆಗಿಬಿಟ್ಟಿದ್ದೀವಿ, ಮಾಡರ್ನ್ ಶುಗರ್ ಆಗಿ. ಇವನ್ ಇದು ಶುಗರ್ ಇದ್ದವ್ರಿಗೆ ಚೆನ್ನಾಗಿ. ಸಕ್ಕರೆ ಕಾಯಿಲೆ ಇರ್ತದಲ್ಲ, ಆ ಸಕ್ಕರೆ ಕಾಯಿಲೆಗೆ ಸುದ್ದ ಹನಿ ಬೆಳಗ್ಗೆ ತಗೊಳ್ಳೋದಾದ್ರೆ ಭಾಳ ಉತ್ತಮವಾದ ಔಷಧ ಅಂತ ನಾನು ಹೇಳ್ತೇನೆ. ಅಲ್ಲ, ಇದ್ರದ್ದು ಆದಮೇಲೆ 4 ಗ್ಲಾಸ್ ನೀರು ಕುಡಿದ್ಮೇಲೆ ಮೊದಲನೇ ಕಪ್ಪು ಕಷಾಯ ಟೀ ಕುಡ್ತೀನಿ. ಆ ಕಷಾಯ ಟೀ ನಮ್ಮ KLE ಸಂಸ್ಥೆಯ ಆಯುರ್ವೇದಿಕ್ ಕಾಲೇಜು ಅವ್ರು ತಯಾರು ಮಾಡಿ ನನಗೆ ಕಳಿಸ್ತಾರೆ. ಅದು ಮೊದಲನೇ ಚಾಯ್ ಆಗ್ತದೆ. ಆಮೇಲೆ ಒಂದು ಅರ್ಧ ಕಪ್ ಗ್ರೀನ್ ಟೀ ಕುಡಿತೀನಿ. ಆಮೇಲೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಆಫೀಸ್ಗೆ ಹೋಗೋದು. ನಂದು ಆಫೀಸ್ನಲ್ಲಿ ಸುಮಾರು 2 ಗಂಟೆ ತನಕ ಕೆಲಸ ಮಾಡ್ತೀನಿ, ಮೀಟಿಂಗು ಅವು ಇವೆಲ್ಲ. ಸರ್, ಈಗ KLE ಆಯುರ್ವೇದ ಕಾಲೇಜ್ ಡಾಕ್ಟರ್ ಬಿ ಶ್ರೀನಿವಾಸ್ ಪ್ರಸಾದ್ ಸರ್ ಬಂದಿದ್ದಾರೆ. ಅಂದರೆ ರೆಗ್ಯುಲರಾಗಿ ನೀವು ಹೇಳ್ತಾ ಇದ್ರಿ ಆಯುರ್ವೇದದ ಬಗ್ಗೆ ತುಂಬ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಅನ್ನೋದರಲ್ಲಿ ನಿಮ್ಮ ಮಹಾವಿದ್ಯಾಲಯಗಳಾಗಿರ್ಬೋದು ಅಥವಾ ಆಯುರ್ವೇದ ಆಸ್ಪತ್ರೆಗಳು ಕೂಡ ತುಂಬ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಅಂತ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ, ಜೊತೆಗೆ ಭಾರತದಲ್ಲೇ ಅತ್ಯಂತ ಲೀಡಿಂಗ್ ಹಾಸ್ಪಿಟಲ್ ಅಂತಂದರೆ ಅದು KLE ಆಯುರ್ವೇದ ಮಹಾವಿದ್ಯಾಲಯ, ಜೊತೆ KLE ಹಾಸ್ಪಿಟಲ್. ಅಂದರೆ ಸರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸರ್. ಇಷ್ಟೊತ್ತವರೆಗೂ ಪ್ರಾಣಾಯಾಮ ಮಾಡಿದರು, ಯೋಗಾಸನ ಮಾಡಿದರು, ಜೊತೆಗೆ ನಮಗೆ ಒಂದಿಷ್ಟು ಅಮೃತ ಪಾನೀಯಗಳನ್ನು ಕೂಡ ಕೊಡಿಸಿದ್ರು. ಸರ್ ಹೇಳ್ತಾ ಇದ್ರೆ ನೀವು ಏನೇ ಔಷಧಿಗಳನ್ನು ತಯಾರು ಮಾಡಿದ್ರು ಸಹಿತ ಒಂದು ಸ್ಯಾಂಪಲ್ ಅಂತೇಳಿ ಸರ್ಗೂ ತಂದು ಕೊಟ್ಟಿರ್ತೀರಿ. ಅದು ಅವ್ರಿಗೆ ತುಂಬ ಅಂದರೆ ಅಡ್ಜಸ್ಟ್ ಆಗಿದೆ ಅಂತ ಹೇಳ್ತಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಪ್ರಭಾಕರ್ ಕೋರೆ ಸರ್ ಅವರಿಗೆ ನಮ್ಮ ಚೇರ್ಮನ್, ಈ ಆಯುರ್ವೇದ ಅತ್ಯಂತ ಪ್ರಿಯವಾದ ಸಬ್ಜೆಕ್ಟ್ ಅವ್ರದ್ದು. ಈ ನಮ್ಮ ಕಾಲೇಜು ಒಳ್ಳೆ ಕಾಲೇಜ್ ಆಗಬೇಕಂದೇಳಿ ಅವ್ರಿಗೆ ವಿಷನ್ ಇತ್ತು. ಅದೇ ಥರ ನನಗಷ್ಟು ಫ್ರೀಡಮ್ ಕೊಟ್ಟು ಆ ಕಾಲೇಜ್ ಈಗ ಇಡೀ ಇಂಡಿಯಾದಲ್ಲಿ ಇದು ಒಂದೇ ಕಾಲೇಜಿ NAC ಮತ್ತು NABH ಅಕ್ರಿಡಿಟೇಷನ್ ಆಗಿದೆ ಅಂಥ ಸ್ಥಿತಿಗೆ ಇವರು ಸಪೋರ್ಟ್ ಮಾಡಿ ಅದನ್ನು ಬೆಳೆಸಿದ್ದಾರೆ ಕಾಲೇಜಿನ. ಆಮೇಲೆ ಇವರು ಒಂದೊಂದು ಸಾರಿ ಅಲೋಪತಿಯವರು ಪ್ರೆಷರ್ ಇರುವಾಗ ಹೇಳ್ತಾರೆ, ಇದಿದೆ ನಮ್ಮ ಭಾರತೀಯ ಪದ್ಧತಿ, ಇದನ್ನು ಉಳಿಸಬೇಕೇ ನಮ್ಮದು ಅಂತ ಹೇಳಿ ಅದನ್ನು ಆಯುರ್ವೇದ ಕಾಲೇಜನ್ನು ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದೆವು ಸರ್ ಇದು. ಆಮೇಲೆ ಅವರಿಗೆ ಸ್ವತಃ ಆಯುರ್ವೇದ ಅಂದರೆ ತುಂಬ ಪ್ರೀತಿ ಇದೆ. ಅವರು ಎಲ್ಲ ಟ್ರೀಟ್ಮೆಂಟು ನಮ್ಮ ಹಾಸ್ಪಿಟ್ಲಿಗೆ ಬಂದು ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ತಾರೆ. ಅವರು ಅದು ಆಲ್ಮೋಸ್ಟ್ ಮಂತ್ಲಿ ಒಂದು ಸಾರಿ ಅಂದರೂ ಕಾಲೇಜಿಗೆ ವಿಸಿಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಸಹ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿಕೊಡ್ತಾರೆ. ಆಮೇಲೆ ಸ್ಟೂಡೆಂಟ್ಸ್ಗೆಲ್ಲರಿಗೆ ಯಾವ ಫೆಸಿಲಿಟಿ ಬೇಕಾಗಿದ್ದು ಎಲ್ಲ ಫೆಸಿಲಿಟೀಸ್ ಅವರು ಪ್ರೊವೈಡ್ ಮಾಡಿದರು. ಆದಮೇಲೆ ಕಾಲೇಜಲ್ಲಿ ಅವರು ಶಾಸ್ತ್ರೋಕ್ತವಾಗಿ ಟ್ರೀಟ್ಮೆಂಟ್ ಮಾಡೋದು, ಆಮೇಲೆ ಅದು ಆಧುನಿಕ ಪದ್ಧತಿಯಲ್ಲಿ ಆ ಟ್ರೀಟ್ಮೆಂಟ್ ಮಾಡೋದು, ಅದೊಂದು ನಮ್ಮ ಕಾಲೇಜಿನ ಪ್ರತ್ಯೇಕತೆ. ಓಕೆ, ಆಮೇಲೆ ನಾವು ಹೇಳ್ತೀವಿ KLE ಆಯುರ್ವೇದ ಅಂದರೆ ಟ್ರೆಡಿಷನ್, ಟೆಕ್ನಾಲಜಿ, ಇನೋವೇಷನ್. ನಾವು ಟ್ರೆಡಿಷನ್ ಉಳಿಸ್ಕೊಂಡು ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಇನೋವೇಷನ್ ಹೋಗ್ತೀವಿ. ಅದು ನಮ್ಮ KLE ಆಯುರ್ವೇದ ಸ್ಪೆಷಾಲಿಟಿ. ಓಕೆ, ಟ್ರೆಡಿಷನಲ್, ಟೆಕ್ನಾಲಜಿ, ಇನೋವೇಷನ್ ಅಂತ ಅನ್ನೋದ್ರಲ್ಲಿ ಯಾಕೆ ನಾವು ನಿಮ್ಮ ಆಯುರ್ವೇದ ಮಹಾವಿದ್ಯಾಲಯ ಜೊತೆಗೆ ಎಂಟೈರ್ KLE ಸೊಸೈಟಿ ಇನ್ಸ್ಟಿಟ್ಯೂಷನ್ಸ್ಗಳನ್ನು ನೋಡಿದಾಗ ಬಹುಶಃ ಅತ್ಯಂತ ಗುಣಮಟ್ಟ, ತುಂಬ ಹೈ ಟೆಕ್ನಾಲಜಿ ಇರುವಂಥದ್ದು, ವೆರಿ ವೆಲ್ ಫರ್ನಿಶ್ಡ್ ಇರುವಂಥ ಒಂದು ಹಾಸ್ಪಿಟಾಲಿಟಿಯನ್ನು ನಾವು ನೋಡ್ಬೋದು. ನಾವು ಯಾವುದೇ ಹಾಸ್ಪಿಟಲ್, ವಿದೇಶಿ ಆಸ್ಪತ್ರೆಗಳಿರಲಿ, ವಿದೇಶಿ ಕಾಲೇಜ್ಗಳಿರಲಿ, ಯಾವುದಕ್ಕಿಂತಲೂ ಕಮ್ಮಿ ಇಲ್ಲ ಅಂತ ಅನ್ನೋದನ್ನ ಬಹುಶಃ ಅವರ ಇನೋವೇಷನ್ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದಲ್ಲ?
ಅದಕ್ಕೆ ಅದಕ್ಕೆ ಪ್ರತಿರೂಪವಾಗಿ ಇವನ್ ಅಂತರ್ಜಾತೀಯ ಪೇಷಂಟ್ಸ್ಗಳು ಆಮೇಲೆ ಸ್ಟೂಡೆಂಟ್ಸು ಬೇರೆ ಬೇರೆ ಕಂಟ್ರಿದಾಗ ಅಮೆರಿಕಾಯಿಂದಾಗಲಿ ಲಂಡನ್ನಿಂದಾಗಲಿ ನಮಗೆ ಸ್ಟೂಡೆಂಟ್ಸ್ ಬಂದು ಇಲ್ಲೇ ಉಳ್ಕೊಂಡ್ಬಿಟ್ಟು ಅದು ಕಲ್ತ್ಕೊಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲರೂ. ಆಮೇಲೆ ಪೇಷಂಟ್ಸ್ ಸಹ ಬರ್ತಾರೆ ಅಲ್ಲಿಂದ ಬಂದು, ಇವನು ಕ್ಯಾನ್ಸರ್ ಪೇಷಂಟ್ ಆಯಿತು, ಆಸ್ತಮಾ ಆಯಿತು, ಸ್ಟ್ರೋಕ್ ಪೇಷಂಟ್ಸ್ ಆಗಿದ್ದು, ಈ ಥರ ವೆರೈಟಿ ಆಫ್ ಪೇಷಂಟ್ಸ್ ಎಲ್ಲರೂ ಬಂದು ಅವರು ನಮ್ಮಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ. ಸರ್ ಹೇಳ್ತಿದ್ರೆ ಹರ್ಬಲ್ ಟೀ ಒಂದು ರೆಗ್ಯುಲರ್ ಆಗಿ ಕುಡಿತೀವಿ ಅಂತೇಳಿ, ಅದು ನಿಮ್ಮ ಆಯುರ್ವೇದ ಕಾಲೇಜಿಂದ ಬರುತ್ತೆ ಅಂತೇಳಿ ಇಲ್ಲಿ ರೆಡಿನೂ ಆಗಿದೆ. ಈ ಹರ್ಬಲ್ ಟೀ ಇಂಪಾರ್ಟೆನ್ಸ್ ಏನು ಹೇಳ್ತೀರಿ ಅಂತ? ಈಗ ಜನದಲ್ಲಿ ಕಾಫಿ ಟೀ ಹೆಚ್ಚಾಗಿಬಿಟ್ಟಿದ್ದು, ಅದರ ಅಭ್ಯಾಸ ಬಿಡಿಸಲಿಕ್ಕೆ ಆಗ್ತಾ ಇಲ್ಲ. ತುಂಬ ಕುಡಿದು ಅವರಿಗೆಲ್ಲ ಗ್ಯಾಸ್ಟ್ರೈಟಿಸ್ ಆಗೋದು, ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದ್ವು. ಅದಕ್ಕೆ ನಾವು ಆಯುರ್ವೇದ ಹೆರ್ಬಲ್ ಟೀ ಒಂದು ತಯಾರು ಮಾಡಿ ಇದನ್ನು ಮಾಡಿದರೆ ಅದು ಔಷಧ ಗುಣದ ಒಳ್ಳೆದಾಗ್ತದೆ, ಹೆಲ್ತ್ಗೆ ಇಂಪ್ರೂವ್ ಆಗ್ತದೆ ಅಂತೇಳಿ ನಾವು ಒಂದು ತಯಾರು ಮಾಡಿದ್ವಿ. ಇದರಲ್ಲಿ ಜ್ಯೇಷ್ಠ ಮಧು ಇದೆ, ಬಲ ಅಂತಿದೆ, ಆಮೇಲೆ ಇದು ಪಿಪ್ಪಲಿ, ಮರಿಚ, ಶುಂಠಿ ಇದೆ, ಅದರಲ್ಲಿ ಜೀರಿಗೆ ಇದೆ, ಧಾನಿಕೆ ಇದೆ. ಇದರಲ್ಲಿ ಇವೆಲ್ಲ ಬಾಡಿಯಲ್ಲಿದ್ದ ತ್ರಿದೋಷಗಳನ್ನು ಕಡಿಮೆ ಮಾಡಿ, ಆಮೇಲೆ ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇವೆಲ್ಲ ಆಗ್ತವೆ. ಆಮೇಲೆ ಶೀತ ಕೆಮ್ಮಿ ಇದರಲ್ಲಿ ಸಹ ಅದು ಕುಡಿಬೋದು. ಅದನ್ನು ಇದರಲ್ಲಿ ಹಾಲಲ್ಲಿ ಹಾಕಿ ತಯಾರು ಮಾಡ್ಬೋದು, ನೀರಲ್ಲಿ ತಯಾರು ಮಾಡ್ಬೋದು. ಒಂದು ನಮಗೂ ಸೋರ್ ಥ್ರೋಟ್ ಆಗುವಾಗ ಅದು ಪೊಡಿ ಹಾಕ್ಕೊಂಡು ಸೀಬೋದು, ಅದರಲ್ಲಿ ಅದನ್ನು ಗುಣ ಆಗ್ತದೆ. ಅದರಲ್ಲಿ ಈ ಥರ ವೆರೈಟೀಸ್ ಆಫ್ ಯೂಸಸ್ ಅದರಲ್ಲಿ ಇದೆ. ಇದನ್ನು ನಾವು ನಮ್ಮ GMP ಸರ್ಟಿಫೈಡ್ ಫಾರ್ಮಸಿ ತಯಾರು ಮಾಡ್ತೀವಿ. ಇದು ಸರ್ಗೆ ಅತ್ಯಂತ ಪ್ರಿಯವಾದದ್ದು. ಯಾರು ಗೆಸ್ಟ್ ಬಂದಿದ್ರು ಸರ್ ಅದು ಫಸ್ಟ್ ಕುಡಿಸ್ತಾರೆ. ನಮ್ಮ ಕೇಳಿ ಅದು ಹೆರ್ಬಲ್ ಟೀ ಇದೆ ತಗೋ ಅಂತೇಳಿ ಕುಡಿಸ್ತಾರೆ ಅವರಿಗೆ. ಯೂನಿವರ್ಸಿಟಿಯಲ್ಲೇ ಅದಕ್ಕೆ ಕಂಪಲ್ಸರಿ ಮಾಡಿದ್ವಿ. ನಮ್ಮ ಎಂಟೈರ್ ಸೊಸೈಟಿ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಅದು ಇದನ್ನೇ ಅಳವಡಿಸಿದ್ದಾರೆ. ಎಲ್ಲ ಯೂನಿವರ್ಸಿಟಿಯಲ್ಲಿ ಸಹ ಕಾಲೇಜಸಲ್ಲಿ ಸಹ ಇದನ್ನು ಹೆರ್ಬಲ್ ಟೀ. ಸರಿ, ಹಾಗಾದ್ರೆ ಕಂಪಲ್ಸರಿ ಅಂದರೆ ನಮಗೂ ಇದು ಕಂಪಲ್ಸರಿ. ನೀವು 3 ಕಪ್ಗಳು ರೆಡಿ ನಾವು ಒಂದ್ಸರಿ ಟೇಸ್ಟ್ ಮಾಡೋಣ. ಇದರಲ್ಲಿ ನಿಮಗೆ ಟೇಸ್ಟು ಇದೆ, ಆಮೇಲೆ ಒಳ್ಳೆ ಸ್ಮೆಲ್ಲು ಇದೆ ಇದರಲ್ಲಿ, ಆಮೇಲೆ ಔಷಧ ಗುಣಗಳೇ ಇದೆ ಇದರಲ್ಲಿ. ಟೀಗಿಂತ ಹೆಚ್ಚು ಇದರಲ್ಲಿ ನಿಮ್ಗೆ ಎಲ್ಲಿ ಟೀ ಬೇಕಾಗೋದು ಕಲರ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಸ್ಮೆಲ್. ಓಕೆ, ಆಲ್ ಆರ್ ದೇರ್ ಇನ್ ದಿಸ್ ಒನ್. ಓಕೆ, ಅಂದರೆ ನಾವು ಪ್ರತಿನಿತ್ಯನೂ ಕಾಫಿ ಟೀ ಕುಡಿದು ಗ್ಯಾಸ್ಟ್ರೈಟಿಸನ್ನು ಜಾಸ್ತಿ ಮಾಡ್ಕೊಳ್ಳೋ ಬದಲು ಇಂಥ ಒಂದು ಹರ್ಬಲ್ ಟೀ ಕುಡಿದ್ರೆ ಬಹುಶಃ ನಮ್ಮ ದೇಹಕ್ಕೆ, ನಮ್ಮ ಹೊಟ್ಟೆಗೆ ತಣ್ಣಗಾಗಿರುತ್ತೆ ಅಂತ ಹೇಳ್ತಾರೆ. ಹೌದು, ಇದು ಸಾರಿವಾ ಅಂತಿದೆ, ಅದರಲ್ಲಿ ಆ ಸ್ಮೆಲ್ ನೋಡಿದ್ವಿ, ಎಲ್ಲಿ ಒಳ್ಳೆ ಸ್ಮೆಲ್ ಬರ್ತದೆ ಅದರಲ್ಲಿ. ಅದು ತಂಪು ಕೊಡ್ತದೆ ನಿಮಗೆ, ಪಿತ್ತಹರ ಆಗ್ತದೆ ಅದರಲ್ಲಿ. ಓಕೆ, ಅದು ಬಲ ಅಂತಿದೆ, ಅದರಲ್ಲಿ ಬಲ್ಯವಾಗ್ತದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ ಇದರಲ್ಲಿ. ಓಕೆ, ತುಳಸಿ ಹಾಕಿದ್ದು ಅದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಓಕೆ, ಈ ಥರ ಎಲ್ಲೋ ಎಷ್ಟು ಔಷಧ ಗುಣಗಳೆಲ್ಲೂ ತಯಾರು ಮಾಡಿಸಿದ್ವಿ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಆಯುರ್ವೇದದ ಮಹತ್ವ ಜೊತೆಗೆ ನಿಮ್ಮ ಕೇಳಿ ಹರ್ಬಲ್ ಟೀ ಮಹತ್ವನ ನಮ್ಗೆ ತಿಳಿಸ್ಕೊಟ್ರೆ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ನಿಮಗೆಲ್ಲ. ನಿಮಗೆ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಆಯುಷ್ TV ಅಂತದ್ದು ಒಂದು ವೆರಿ ಇನ್ನೋವೇಟಿವ್ ಐಡಿಯಾ. ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಚಾನಲ್ಲು. ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ನಮ್ಮ ಟ್ರೆಡಿಷನಲ್ ಸಿಸ್ಟಮ್ಸ್ ಎಲ್ಲದು ಬೆಳೆಸಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದರು. ಐ ವಿಶ್ ಯು ಆಲ್ ಗ್ರ್ಯಾಂಡ್ ಸಕ್ಸಸ್. ವೀಕ್ಷಕರೇ, ನೋಡ್ತಾ ಇದ್ದೀರಿ ಸೆಲೆಬ್ರಿಟಿ ಹೆಲ್ತ್ ಲೈಫ್ ಕಾರ್ಯಕ್ರಮದಲ್ಲಿ. ನಾವು ಈಗ ಕುಂದಾನಗರದಲ್ಲಿದ್ದೀವಿ. ಡಾಕ್ಟರ್ ಪ್ರಭಾಕರ್ ಕೋರೆ ಜೊತೆ ಮಾತನಾಡ್ತಾ ಇದ್ದೀವಿ. ಅವರ ಜೀವನ ಶೈಲಿ ಹೇಗಿದೆ, ಅವರು ತಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋತಾ ಇದ್ದಾರೆ, ವಿಶೇಷವಾಗಿ ಆಯುರ್ವೇದದಲ್ಲಿ ಬಳಕೆ ಆಗ್ತಿರುವಂಥ ಚಿಕಿತ್ಸಾ ಪದ್ಧತಿಯ ಮೂಲಕ ತಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಂಡು ಬರ್ತಿದ್ದಾರೆ, ಇದ್ರ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಸೆಲೆಬ್ರಿಟಿ ಹೆಲ್ತ್ ಲೈಫ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.